ಬೆಂಗಳೂರು ನಗರದ ಹಳೆಯ ಮತ್ತು ದೊಡ್ಡ ಕ್ರಿಶ್ಚಿಯನ್ ಸಮಾಧಿ ಸ್ಥಳಗಳಲ್ಲಿ ಒಂದಾಗಿದೆ ಕಲ್ಪಲ್ಲಿ ಸೆಮೆಟ್ರಿ. ಇದು ಸುಮಾರು 150 ವರ್ಷಗಳಷ್ಟು ಹಳೆಯದು ಎಂದು ಹೇಳಲಾಗುತ್ತದೆ. ಇಲ್ಲಿ ಸಾವಿರಾರು ಸಮಾಧಿಗಳು ಇವೆ ಮತ್ತು ಕೆಲವು ಬ್ರಿಟಿಷ್ ಕಾಲದವುಗಳು ಇವೆ. ಈ ಸ್ಥಳದ ಬಗ್ಗೆ ಕೇಳಿಬರುವ ರಹಸ್ಯ ಕಥೆಗಳು ಜನರಲ್ಲಿ. ಬೆಂಗಳೂರು ನಗರದಲ್ಲಿ ಒಂದು ಹಳೆಯ ಮತ್ತು ದೊಡ್ಡ ಸಮಾಧಿ ಸ್ಥಳ ಇದೆ. ಹಗಲು ಸಮಯದಲ್ಲಿ ಇಲ್ಲಿ ಶಾಂತಿ ಮಾತ್ರ ಕಾಣುತ್ತದೆ. ಆದರೆ ರಾತ್ರಿ ಬಂದಾಗ ಕೆಲವರು ಹೇಳುವ ಪ್ರಕಾರ ಇಲ್ಲಿ ವಿಚಿತ್ರ ಘಟನೆಗಳು ನಡೆಯುತ್ತವೆ. ಇದು ಕಲ್ಪಲ್ಲಿ ಸೆಮೆಟ್ರಿ. ಸ್ವಲ್ಪ ಭಯವಾಗುತ್ತದೆ. ಹಗಲು ಸಮಯದಲ್ಲಿ ಜನರು ತಮ್ಮ ಕುಟುಂಬದವರ ಸಮಾಧಿಗೆ ಭೇಟಿ ಕೊಡುತ್ತಾರೆ. ಆದರೆ ರಾತ್ರಿ ಸಮಯದಲ್ಲಿ ಇಲ್ಲಿ ಯಾರೂ ಬರುವುದಿಲ್ಲ. ರಾತ್ರಿ ಕೇಳುವ ಶಬ್ದ ಕೆಲವರು ಹೇಳುವ ಪ್ರಕಾರ ರಾತ್ರಿ ವೇಳೆ ಸೆಮೆಟ್ರಿ ಒಳಗೆ ಯಾರೋ ನಡೆಯುತ್ತಿರುವಂತೆ ಹೆಜ್ಜೆ ಶಬ್ದ ಕೇಳುತ್ತದೆ. ಆದರೆ ಅಲ್ಲಿ ಯಾರೂ ಕಾಣಿಸುವುದಿಲ್ಲ. ಒಮ್ಮೆ ಸೆಕ್ಯೂರಿಟಿ ಗಾರ್ಡ್ ಒಬ್ಬನು ಹೇಳಿದ ಕಥೆ ತುಂಬಾ ವಿಚಿತ್ರ. ಅವನು ಮಧ್ಯರಾತ್ರಿ ಪೆಟ್ರೋಲ್ ಮಾಡುತ್ತಿದ್ದಾಗ ಸಮಾಧಿಗಳ ಮಧ್ಯೆ ಯಾರೋ ನಿಧಾನವಾಗಿ ನಡೆಯುತ್ತಿರುವಂತೆ ಕಂಡಿತಂತೆ. ಅವನು ಹತ್ತಿರ ಹೋಗುತ್ತಿದ್ದಂತೆ ಆ ವ್ಯಕ್ತಿ ಅಕಸ್ಮಾತ್ ಕಾಣೆಯಾಗಿ ಬಿಟ್ಟಂತೆ. ರಾತ್ರಿ ಸಮಯದಲ್ಲಿ ಸೆಮೆಟ್ರಿ ಒಳಗೆ ಒಬ್ಬ ಅನಾಮಿಕ ವ್ಯಕ್ತಿ ನಡೆದು ಹೋಗುತ್ತಾನೆ ಎಂದು ಕೆಲವರು ಅವನನ್ನು ದೂರದಿಂದ ನೋಡಿದ್ದಾರೆ ಎಂದು ಹೇಳುತ್ತಾರೆ. ಆದರೆ ಹತ್ತಿರ ಹೋಗುವಷ್ಟರಲ್ಲಿ ಅವನು ಕಾಣೆಯಾಗುತ್ತಾನೆ. ಈ ಕಾರಣಕ್ಕೆ ಜನರು ಅವನನ್ನು ವಾಂಡ್ರರ್ ಆಫ್ ಕಲ್ಪಲ್ಲಿ ಎಂದು ಕರೆಯುತ್ತಾರೆ. ಈ ಸೆಮೆಟ್ರಿನಲ್ಲಿ ತುಂಬಾ ಹಳೆಯ ಮರಗಳಿವೆ. ಕೆಲವರು ಹೇಳುವ ಪ್ರಕಾರ ರಾತ್ರಿ ವೇಳೆ ಮರಗಳ ನಡುವೆ ವಿಚಿತ್ರ ನೆರಳುಗಳು ಕಾಣುತ್ತವೆ. ಕೆಲವೊಮ್ಮೆ ಕಿಸುಕಿಸು ಶಬ್ದಗಳು ಕೇಳುತ್ತವೆ. ಆದರೆ ಅದು ನಿಜವಾಗಿಯೂ ಪ್ಯಾರಾನಾರ್ಮಲ್ ಆಗಿದೆಯೋ ಅಥವಾ ಕೇವಲ ಕಲ್ಪನೆಯೋ ಎಂಬುದು ಯಾರಿಗೂ ಗೊತ್ತಿಲ್ಲ.